ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ವ್ಲಾಗ್ಸ್. ತುಂಬ ದಿನದಿಂದ ನಾನು ವ್ಲಾಗ್ ಮಾಡಿರಲಿಲ್ಲ. ಇದೇ 2026ನ ಮೊದಲನೇ ವ್ಲಾಗ್ ಇದು. ನಾವು ಸಕಲೇಶ್ಪುರದಲ್ಲಿರೋ ಗ್ರೀನ್ ಲೀಫ್ ರೆಸಾರ್ಟ್ಗೆ 1 ಡೇ ಆ್ಯಂಡ್ 1 ನೈಟ್ ಹೋಗಿದ್ವಿ. ತುಂಬಾ ಚೆನ್ನಾಗಿರೋ ಅಂಥ ರೆಸಾರ್ಟು. ಇಲ್ಲಿ ಫುಡ್ ಆಗಲಿ, ಆ್ಯಕ್ಟಿವಿಟೀಸ್ ಆಗಲಿ, ಆ್ಯಂಬಿಯನ್ಸ್ ಆಗಲಿ, ಮತ್ತು ಅಲ್ಲಿ ಇರೋ ಸ್ಟಾಫ್ಸು ನಮ್ಮ ಜೊತೆ ಕೊಲಾಬ್ರೇಟ್ ಮಾಡೋ ಅಂಥ ರೀತಿ ಆಗಲಿ ತುಂಬಾ ಚೆನ್ನಾಗಿತ್ತು. ಆಸಮ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಇದು ನಮ್ಮ ಹಾಸನದವರು ಮಾಡಿರೋ ಅಂಥ ರೆಸಾರ್ಟು, ಮತ್ತು ಇದು ಬೆಸ್ಟ್ ರೆಸಾರ್ಟ್ ಅಂತಲೇ ಹೇಳ್ತೀನಿ. ಯಾಕಂದರೆ ಪ್ರೈಸ್ ವೈಸ್ ಆಗಲಿ, ಫುಡ್ ವೈಸ್ ಆಗಲಿ ಆ ಪ್ರೈಸಿಗೆ ತುಂಬಾ ಅಫೋರ್ಡೆಬಲ್ ಆಗಿದೆ. ಫುಡ್ ತುಂಬಾ ಚೆನ್ನಾಗಿತ್ತು. ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಬಂದಿದ್ವಿ. ಇಲ್ಲಿ ಪೋಹ, ಪುಳಿಯೋಗರೆ, ನೀರು ದೋಸೆ ಮತ್ತು ಕಾಫಿ, ಟೀ, ಬಾದಾಮ್ ಮಿಲ್ಕ್, ಪ್ಲಸ್ ನಿಮಗೆ ಎಗ್, ಬ್ರೆಡ್ ಟೋಸ್ಟ್, ಎವ್ರಿಥಿಂಗ್. ನೀವು ಡಯಟ್ ಮಾಡ್ತಾ ಇದ್ದರೆ, ನಿಮಗೆ ಹೆಲ್ದಿ ಬ್ಯಾಲೆನ್ಸ್ಡ್ ಮೀಲ್ ಬೇಕು ಅಂದ್ರೂ ನೀವು ಮಾಡ್ಕೊಬೋದು. ಏಕೆಂದರೆ ಇಲ್ಲಿ ಫ್ರೂಟ್ಸ್ ಮತ್ತು ಸಲಾಡ್ಸ್ ಕೂಡ ಇರುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಾವು ಮುಗಿಸ್ಕೊಂಡ್ವಿ. ಬಿಕಾಸ್ ಅಲ್ಲಿ ಸ್ಪೇಸಿಗೆ ನಾನು ಆ್ಯಕ್ಚುಲಿ ರೂಮಿಗೆ ಬೇಕಾದರೂ ನೀವು ಸರ್ವ್ ಮಾಡಿಸ್ಕೊಳ್ಬೋದು. ಬಟ್ ನಾವು ಎಲ್ಲದನ್ನೂ ಎಕ್ಸ್ಪ್ಲೋರ್ ಮಾಡಬೇಕಿತ್ತು ರೆಸಾರ್ಟಲ್ಲಿ. ಸೊ ನಾವು ಹಾಗಾಗಿ ಡೈನಿಂಗ್ ಏರಿಯಾಗೆ ಬಂದ್ವಿ. ಸೊ ನೀವು ನೋಡ್ತಿದ್ದೀರಾ, ಇದು ರೂಮಿಂದ ಔಟ್ಲೆಟ್ ಇರೋ ಅಂಥ ಸ್ಪೇಸು. ಜಕೂಸಿ ಇದೆ. ಸೊ ಎವ್ರಿ ರೂಮ್ ಆ್ಯಸ್ ಅ ಜಕೂಸಿ ಇಯರ್. ನಾನು ರೂಮಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ರೂಮ್ ಇದೆ. ನೀವು ವೀಕ್ ಡೇಸ್, ವೀಕೆಂಡ್ಸ್ ಎಲ್ಲ ದಿನನೂ ಬರ್ಬೋದು, ಎಂಜಾಯ್ ಮಾಡ್ಬೋದು. ನಂಬರ್ ಆಫ್ ಆಕ್ಟಿವಿಟೀಸ್ ಇದೆ. ಫಸ್ಟ್ ರೂಮಲ್ಲಿ ಇಲ್ಲಿ ಜಕೂಸಿ ಇದೆ, ನೀವು ನೋಡ್ತಿದ್ದೀರಾ. ಜಸ್ಟ್ ಮಸಾಜರ್, ರಿಲ್ಯಾಕ್ಸ್ ಮಾಡೋಕ್ಕೆ ಚಿಕ್ಕ ಪೂಲ್ ಥರ ಇಲ್ಲಿ ನೀವು ಆರಾಮಾಗಿ ಫ್ಯಾಮಿಲಿ ಬಂದರೆ, ಕಪಲ್ಸ್ ಬಂದರೆ ಎಂಜಾಯ್ ಮಾಡ್ಬೋದು. ದೆನ್ ಇಲ್ಲಿ ಸ್ಟೋನ್ ಹೌಸ್ ಇದೆ, ಮತ್ತು ಟ್ರೀ ಹೌಸ್ ಇದೆ, ನಾರ್ಮಲ್ ರೂಮ್ಸ್ ಇದೆ, ಪ್ರತಿಯೊಂದೂ ಇದೆ. ಅಂದರೆ ಪ್ರೈಸ್ ಕೂಡ ಇಲ್ಲಿ ಕನ್ಸೆಷನ್ ಪ್ರೈಸಿಗೆ ಕೊಡ್ತಾರೆ. ಇದು ಜಕೂಸಿ ಬಂದು ನಿಜವಾಗ್ಲೂ ಬೇರೆ ಕಡೆ ಕಂಪೇರ್ ಮಾಡಿದರೆ ಇಲ್ಲಿ ತುಂಬ ಕಡಿಮೆ ಪ್ರೈಸಿಗೆ ಸಿಗತ್ತೆ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ನಿಮಗೆ ಔಟ್ಲೆಟ್ ಕೂಡ ತುಂಬಾ ಚೆನ್ನಾಗಿದೆ. ನೀವು ಬಂದರೆ ಇಲ್ಲಿ ಪ್ರಿಫರಬ್ಲಿ ಗ್ಲಾಸ್ ಹೌಸ್ ತೊಗೋಬೋದು, ಅಥವಾ ಈ ರೂಮ್ ಟೈಪ್ ತೊಗೋಬೋದು ನೀವು, ಅಥವಾ ಟ್ರೀ ಹೌಸ್ ತೊಗೋಬೋದು, ಅಥವಾ ಇನ್ನೊಂದಿದೆ ಅಲ್ಲಿ ಸ್ಟೋನ್ ಹೌಸು, ಅದನ್ನು ಕೂಡ ನೀವು ತೊಗೋಬೋದು. ಆ್ಯಕ್ಟಿವಿಟೀಸ್ ಬಂದು ಸುಮಾರು 10 to 12 ಆ್ಯಕ್ಟಿವಿಟೀಸ್ ಇದೆ. ಮತ್ತು ಕಿಡ್ಸಿಗೆ ಬಂದು ಒಂದು 7 to 8 ಆ್ಯಕ್ಟಿವಿಟೀಸ್ ಇದೆ. 6 ರೂಮ್ಸ್ ಇದೆ. ಆಲ್ಮೋಸ್ಟ್ ಇದು ಜಕೂಸಿ ಇರೋ 6 ರೂಮ್ಸ್ ಇದೆ. ನೀವು ಬೇಗ ಬುಕ್ ಮಾಡಿಕೊಂಡ್ರೆ ಬೇಗ ನಿಮಗೆ ಈ ಥರ ಸ್ಪೇಸ್ ಸಿಗುತ್ತೆ. ಇಲ್ಲಾಂದರೆ ನೀವು ಬೇರೆ ಆಲ್ಟರ್ನೇಟಿವ್ ಇಲ್ಲೇ ಇನ್ನೂ ಡಿಫ್ರೆಂಟ್ ಟೈಪ್ಸ್ ಆಫ್ ರೂಮ್ಸ್ ಇದೆ, ನೀವು ಚೆಕ್ಔಟ್ ಮಾಡ್ಬೋದು. ನನಗಂತೂ ತುಂಬ ಲೈಕ್ ಆದಂಥ ಇದೊಂದು ರೂಮ್ ಸ್ಪೇಸ್. ಫ್ಯಾಮಿಲಿ ಜೊತೆ ಅಥವಾ ಕಿಡ್ಸ್ ಜೊತೆ ಬಂದರೆ ತುಂಬ ಹೈಜೀನಾಗಿ, ತುಂಬ ಕ್ಲೀನಾಗಿರ್ಬೋದು. ಓಕೆ, ಸ್ಟೋನ್ ಹೌಸು ಮತ್ತು ಟ್ರೀ ಹೌಸ್ ಇದೆ ಅಂತ. ಇದು ಸ್ಟೋನ್ ಹೌಸ್ ನೋಡಿ, ಇಲ್ಲಿ ಗ್ರೂಪ್ ಕೂಡ ಇರ್ಬೋದು. ಆಲ್ಮೋಸ್ಟ್ 5 ಮೆಂಬರ್ಸ್ಗೆ ಅಕಾಮಿಡೇಟ್ ಆಗುತ್ತೆ. ತುಂಬ ಕೋಲ್ಡ್ ಫೀಲ್ ಇದೆ. ತುಂಬ ಸ್ಟೋನ್ ಇರೋದ್ರಿಂದ ತುಂಬಾ ಇದು ಒಳಗಡೆ ಬಂದ ತಕ್ಷಣ ನಿಮ್ಗೆ ಅದೊಂದು ಕೋಲ್ಡ್ನೆಸ್ ಫೀಲ್ ಆಗುತ್ತೆ. ತುಂಬ ಒಂಥರ ಪೀಸ್ಫುಲ್ಲಾಗಿ ನೀವು ಈ ರೂಮ್ನ ಎಂಜಾಯ್ ಮಾಡ್ಬೋದು. ಮತ್ತು ನೀವು ವಿಂಡೋಸ್ ಎಲ್ಲ ನೋಡ್ಬೋದು. ನೇಚರಿಗೆ ತುಂಬ ಅಟ್ರಾಕ್ಟಿವ್ ಆಗಿದೆ. ಔಟ್ಸೈಡ್ ವ್ಯೂಸ್ನ ನೀವು ಇಲ್ಲಿಂದನೇ ನೋಡ್ಬೋದು. ವಿಂಡೋಸಿಂದ ಕಂಪ್ಲೀಟ್ ವಿಂಡೋನೇ ತುಂಬ ದೊಡ್ಡದಾಗಿದೆ. ನನಗಂತೂ ಈ ಸ್ಟೋನ್ ಹೌಸ್ ತುಂಬಾ ಇಷ್ಟ ಆಯಿತು. ಸೊ ಇದಕ್ಕೂ ಕೂಡ ವೀಕೆಂಡ್ಸು ನಿಮಗೆ ಕನ್ಸೆಷನ್ ಪ್ರೈಸ್ ಸಿಗುತ್ತೆ. ವೀಕ್ ಡೇಸಲ್ಲೂ ಆಲ್ಮೋಸ್ಟ್ ಸೇಮ್ ಇರುತ್ತೆ. ನಿಜವಾಗ್ಲೂ ಆ ಪ್ರೈಸಿಗೆ ವರ್ತ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಹೋಗ್ತಾ ಇರೋದು ನಾವು ಟ್ರೀ ಹೌಸಿಗೆ. ಸೊ ಟ್ರೀ ಹೌಸ್ ಕೂಡ ತುಂಬಾ ಚೆನ್ನಾಗಿದೆ. ಇದು ಸ್ಟೋನ್ ಹೌಸ್ ನಾನು ಆವಾಗಲೇ ತೋರಿಸಿದ್ನಲ್ಲ. ಸೊ ಜಸ್ಟ್ ಅದ್ರದ್ದು ಮತ್ತೊಂದು ವಿಷನ್ನು. ತುಂಬ ಲೈಟಿಂಗ್ಸಲ್ಲಿ ನೀವು ಆಲ್ಮೋಸ್ಟ್ ವಿಂಡೋಸಿಂದ ನೋಡಿದ್ರೆ ನಿಜವಾಗ್ಲೂ ಅಲ್ಲೊಂದು ವಿಂಡೋ ಇದೆ ಅನ್ನೋದೇ ನಿಮಗೆ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿದೆ ಅದು ವ್ಯೂ. ಆಮೇಲೆ ಇವಾಗ ನಾವು ಟ್ರೀ ಹೌಸಿಗೆ ಹೋಗ್ತಾ ಇದ್ದೀವಿ. ಟ್ರೀ ಹೌಸ್ ಕೂಡ ತುಂಬಾ ಚೆನ್ನಾಗಿದೆ. ಅಂದರೆ ಅದನ್ನು ಅಪ್ಪರ್ ವ್ಯೂಯಿಂದ ನೋಡಿದರೆ ಸಿಕ್ಕಾಬಟ್ಟೆ, ಯಾರೆಲ್ಲ ಲೈಕ್ ಸೈಟ್ ವ್ಯೂಸು ಅದೆಲ್ಲ ತುಂಬ ಲೈಕ್ ಮಾಡ್ತೀರಾ, ಸೈಟ್ ಸೀಯಿಂಗ್ಸು, ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ನು ಟ್ರೀ ಹೌಸು. ಮತ್ತು ಪೂಲಿಂಗ್ ಏರಿಯಾ ಇದೆ, ಸ್ವಿಮ್ಮಿಂಗ್ ಪೂಲು. ನಾವು ಹೋಗಿದ್ದು ವೀಕ್ ಡೇಸ್ ಆಗಿದ್ದರಿಂದ ಜನ ತುಂಬ ಕಡಿಮೆ ಇದ್ದರು. ಅದು ಅಲ್ಲದೆ ಸ್ವಲ್ಪ ನೈಟ್ ಟೈಮು ಎಲ್ಲ ಫೈರ್ ಕ್ಯಾಂಪ್ ಅದು ಇದು ಆ್ಯಕ್ಟಿವಿಟೀಸ್ ಮಾಡಿ ಆಲ್ಮೋಸ್ಟ್ ಎಲ್ಲರೂ ರೆಸ್ಟಿಂಗ್ ಪೀರಿಯಡ್ ಇದ್ದರು. ನಾವು ಮಾತ್ರ ಬೆಳಿಗ್ಗೆ ಮಾರ್ನಿಂಗ್ ಬೇಗ ಎದ್ದು ಎಲ್ಲದನ್ನೂ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೆ ನಾನು. ಆ್ಯಕ್ಚುಲಿ ಇಲ್ಲಿ ತುಂಬಾ ಕ್ಲೀನಾಗಿ ಕೂಡ ಮೇಂಟೈನ್ ಮಾಡಿದ್ದಾರೆ. ಸ್ವಿಮ್ಮಿಂಗ್ ಪೂಲು, ನೀವು ಹೋಗಿ ರಿಲ್ಯಾಕ್ಸ್ ಮಾಡ್ಬೋದು, ಸ್ವಿಮ್ ಮಾಡ್ಬೋದು. ಮತ್ತು ಮೇಯ್ನು ಪೂಸ್ ಬಾಲು
ತುಂಬ ದಿನ ಆದಮೇಲೆ ನಾನು ಆಡಿದ್ದು. ಯಾಕಂದರೆ ನಾನು ಗ್ಯಾಪ್ ಪ್ರೆಗ್ನೆನ್ಸಿ, ಮೆಟರ್ನಿಟಿ ಲೀವ್, ಸೊ ಆಫೀಸಲ್ಲಿ ಆಡ್ತಾ ಇದ್ದಿದ್ದು ಈ ಗೇಮ್ನ ಫೂಸ್ಬಾಲ್. ನನಗೆ ಆಲ್ಮೋಸ್ಟ್ 1 ಇಯರ್ 1.5 ಇಯರ್ ಟಚ್ಚೇ ಇರಲಿಲ್ಲ. ಸೊ ಆಫ್ಟರ್ ಅ ಲಾಂಗ್ ಟೈಮ್ ಆಡಿದ್ದು ತುಂಬಾ ಚೆನ್ನಾಗಿ ಅನ್ನಿಸ್ತು. ಇಂಡೋರ್ ಗೇಮ್ಸ್ ತುಂಬ ಇದೆ, ಫೂಸ್ಬಾಲು ಮತ್ತು ಕೇರಮ್ಮು, ಆರ್ಚರಿ, ಮತ್ತು ನೀವು ಸಾಂಗ್ ಆಡ್ತೀರಾ ಅಂದರೆ ನೀವು ಸಿಂಗ್ ಮಾಡ್ಬೋದು. ಅಲ್ಲೊಂದು ಸ್ಪೇಸ್ ಇದೆ, ಮ್ಯೂಸಿಕಲ್ ಸ್ಪೇಸು. ಆಮೇಲೆ ನೈಟ್ ಟೈಮ್ಸು ನೀವೇನಾದ್ರೂ ಫೈರ್ ಕ್ಯಾಂಪು, ನಿಮ್ಮ ಸ್ಪೇಸ್, ಪ್ರೈವೇಟ್ ಸ್ಪೇಸು ಅಥವಾ ರೂಮ್ ಮುಂದೆ ಅಲ್ಲೇ ಸ್ಪೇಸ್ ಇರೋ ಹತ್ರ ನೀವು ಹಾಕೋತೀರ ಅಂದರೆ ಹಾಕೋಬೋದು. ಇಲ್ಲ ಅಂದರೆ ಒಂದು ದೊಡ್ಡ ಹಾಲ್ ಕೂಡ ಇದೆ. ನೀವು ಗ್ರೂಪಲ್ಲಿ ಹೋಗಿದ್ದೀರಾ ಅಂದರೆ ಅಲ್ಲಿ ನೀವು ಫೈರ್ ಕ್ಯಾಂಪ್ ಮಾಡಿಕೊಂಡು ಡಿ ಜೆ ಎಲ್ಲ ಇದೆ, ನೀವು ತುಂಬ ಎಂಜಾಯ್ ಮಾಡ್ಬೋದು. ಮತ್ತು ಟೇಬಲ್ ಟೆನ್ನಿಸ್ ಇದೆ, ಅದನ್ನು ಕೂಡ ನೀವು ಆಡ್ಬೋದು. ಇಂಡೋರ್ ಗೇಮ್ಸ್ ಯಾರೆಲ್ಲ ಇಷ್ಟಪಡ್ತೀರಾ ಅವ್ರು ಆಡ್ಬೋದು. ಮತ್ತು ಕಿಡ್ಸಿಗೆ ಅಂತಲೇ ಇಲ್ಲಿ ಒಂದು ಸ್ಪೇಸ್ ಮಾಡಿದ್ದಾರೆ ಆಟ ಆಡೋಕ್ಕೆ. ಅಂದರೆ ಕ್ಲೈಂಬಿಂಗ್ ಆಗ್ಬೋದು, ಈ ಬಾತುಕೋಳಿದು ಮ್ಯಾನ್ಯುವಲ್ ಗೇಮ್ಸ್, ಕಿಡ್ಸ್ ಸ್ಪೇಸ್ ಅಂತಲೇ ಅದು ಮಾಡಿದ್ದಾರೆ. ನಾನು ಆವಾಗಲೇ ಹೇಳಿದ್ನಲ್ಲ, ಟೇಬಲ್ ಟೆನ್ನಿಸ್, ಆರ್ಚರಿ, ಇದೆಲ್ಲ ಈ ಸ್ಪೇಸಲ್ಲಿ ಮಾಡಿದ್ದಾರೆ. ಅಂದರೆ ಓಪನ್ ಸ್ಪೇಸಲ್ಲಿ ಮಾಡಿದ್ದಾರೆ. ನೀವು ಹೋಗಿ ಇಲ್ಲಿ ಎಕ್ಸ್ಪ್ಲೋರ್ ಮಾಡಿ ಮತ್ತು ಆಟ ಕೂಡ ಆಡ್ಬೋದು, ಎಂಜಾಯ್ ಮಾಡ್ಬೋದು. ಮತ್ತು ನಾನು ಕೂಡ ಟ್ರೈ ಮಾಡಿದೆ ಆರ್ಚರಿನ. ಆಲ್ಮೋಸ್ಟ್ ಆಡ್ತಾಯಿದ್ದೆ, ಬಟ್ ಈ ಸಲ ನನ್ನ ಗುರಿ ತಪ್ಪಿತು ಅನ್ಸುತ್ತೆ. ಮತ್ತು ಟೇಬಲ್ ಟೆನ್ನಿಸ್ ಎಲ್ಲ ಆಫ್ಟರ್ ಲಾಂಗ್ ಟೈಮು. ಮತ್ತು ರೋಪ್ ಆ್ಯಕ್ಟಿವಿಟೀಸ್ ತುಂಬಾ ಇದೆ, ಕಿಡ್ಸಿಗೂ ಇದೆ. ಇದು ಕಿಡ್ಸ್ ಸೆಕ್ಷನ್ನು, ರೋಪ್ ಆ್ಯಕ್ಟಿವಿಟೀಸು. ವರ್ಣುಮ ಇವಾಗ ಫುಲ್ಲು ರೆಡಿ ಮಾಡ್ತಾಯಿದ್ವಿ, ಬಟ್ ಅವಳು ಎದ್ರುಕೊಂಡ್ಳು, ಆಡಲಿಲ್ಲ. ಇಫ್ ಯು ಸಿ ಇಯರ್, ಕಿಡ್ಸಿಗೆ ತುಂಬ ಅಲ್ಲಿ ಹೆಲ್ಪ್ ಮಾಡ್ತಾರೆ. ಅವರು ಸ್ಟಾಫ್ ಮೆಂಬರು ತುಂಬಾ ಚೆನ್ನಾಗಿ ಕೋಪ್ರೇಟ್ ಮಾಡಿದ್ರು. ಅವಳಿಗೆ ಕೇರ್ ಮಾಡೋದಾಗಲಿ, ಅವಳಿಗೆ ಸಪೋರ್ಟ್ ಮಾಡೋದಾಗಲಿ, ತುಂಬಾ ಪ್ರತಿಯೊಬ್ಬರೂ ಯಾರೆಲ್ಲ ಅಲ್ಲಿ ಗೆಸ್ಟ್ ಹೋಗಿರ್ತಾರೆ ಪ್ರತಿಯೊಬ್ಬರು ಗೆಸ್ಟಿಗೂ ಅಷ್ಟೇ ಆದ್ಯತೆ ಕೊಡ್ತಾರೆ, ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾರೆ. ಅವ್ರ ಟೈಮಿಂಗ್ಸಿಗೆ ಇವರು ಕೊಲಾಬ್ರೇಟ್ ಮಾಡೋಕ್ಕೆ ಮ್ಯಾಚ್ ಮಾಡ್ತಾರೆ. ತುಂಬಾ ಕೊಲಾಬ್ರೇಟಿವ್ ಸ್ಟಾಫ್ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆದಂಥ ರೆಸಾರ್ಟು. ಇಲ್ಲಿ ವರ್ಣುಮ ತುಂಬ ಭಯ ಪಡ್ಕೋತಿದ್ದಾಳೆ ಆಟ ಆಡೋಕ್ಕೆ. ಸೊ ನೆಕ್ಸ್ಟ್ ಬಂದು ಯಾರಿಗೆ ಆಲ್ಮೋಸ್ಟ್ ಎಲ್ಲ ರಿಸಾರ್ಟಲ್ಲೂ ಇದೊಂದು ಆ್ಯಕ್ಟಿವಿಟೀಸ್ ಇದ್ದೇ ಇರುತ್ತೆ, ಜಿಪ್ ಲೈನ್. ಇಲ್ಲಿ ಲಾಂಗ್ ಜಿಪ್ ಲೈನ್ ಇದೆ. ಸೊ ಆರಾಮಾಗಿ ನೀವು ಆಲ್ಮೋಸ್ಟ್ 200 ಮೀಟರ್ ಇದೆ. 200 ಮೀಟರ್ ಜಿಪ್ ಲೈನ್ ಇದೆ. ತುಂಬ ಲಾಂಗೇ ಇದೆ. ಸೊ ನೀವು ಎಂಜಾಯ್ ಮಾಡ್ಬೋದು ಜಿಪ್ ಲೈನ್ ಕೂಡ. ಸೊ ಇದೊಂದು ಆ್ಯಕ್ಟಿವಿಟಿ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇನ್ನೆಲ್ಲದು ರೋಪ್ ಆ್ಯಕ್ಟಿವಿಟೀಸು, ಡೇ ಟೈಮಲ್ಲಿ ರೋಪ್ ಆ್ಯಕ್ಟಿವಿಟೀಸು. ಸೊ ಇದೊಂದು ಗ್ಲಿಮ್ಸ್ ಜಸ್ಟ್ ನೋಡ್ಬೋದು. ಇಲ್ಲಿಂದ ಸ್ಟಾರ್ಟ್ ಆದರೆ ದೇರ್ ಆರ್ ಲೈಕ್ 8 ಸ್ಟೇಜಸ್ ಇದೆ. ಎಲ್ಲ ಸ್ಟೇಜನ್ನು ಒಬ್ಬರು ಕಂಪ್ಲೀಟ್ ಮಾಡಿದಾರಂತೆ. ಅವ್ರು ಹೇಳ್ತಾಯಿದ್ರು 68 ಇಯರ್ಸ್ ಒಬ್ಬರು ಮೆನ್ನು ಇದು ಆಲ್ಮೋಸ್ಟ್ ಎಲ್ಲದೂ ಕಂಪ್ಲೀಟ್ ಮಾಡಿದಾರಂತೆ. ನನಗಿನ್ನು ಫಸ್ಟ್ ಸ್ಟೇಜೇ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಮತ್ತು ನಾನು ಹೇಳಿದ್ನಲ್ಲ, ಇದು ಫೈರ್ ಕ್ಯಾಂಪು, ರಾತ್ರಿ ಟೈಮ್ ಎಂಜಾಯ್ ಮಾಡ್ಬೋದು. ಮತ್ತು ಇಲ್ಲಿ ಮಡ್ ವಾಲಿಬಾಲ್ ಕೂಡ ಇದೆ, ಅದನ್ನು ನೀವು ಎಂಜಾಯ್ ಮಾಡ್ಬೋದು. ಮತ್ತು ಮೇನ್ ಬಂದು ಫುಡ್, ಆಫ್ಟರ್ನೂನ್ ಫುಡ್ಡಿಗೆ ಆಲ್ಮೋಸ್ಟು ವೆಜ್ ಸಲಾಡು, ಪಾಪಡ್ಡು, ಮತ್ತು ಅದು ಬ್ರಿಂಜಲ್ದು ಪಕೋಡ ಟೈಪ್ ಮಾಡಿದ್ರು. ಆಮೇಲೆ ನೀರು ದೋಸೆ, ಚಪಾತಿ, ನೆಕ್ಸ್ಟು ತುಂಬ ವೆರೈಟೀಸೇ ಅನ್ನಿಸ್ತು ಆ ಪ್ರೈಸಿಗೆ. ಒಂದು ವೆಜಿಟೇಬಲ್ ಪಲ್ಯ, ಒಂದು ವೆಜಿಟೇಬಲ್ ಗ್ರೇವಿ, ಆ್ಯಂಡ್ ಈ ಕಡೆ ಬಂದು ರೈಸ್ ಐಟಮ್ಸು, ಪಲಾವ್, ಮತ್ತು ವೈಟ್ ರೈಸಿಗೆ 2 ಕರೀಸ್ ಇತ್ತು ವೆಜ್ಜು, ರಸಮ್, ಮತ್ತು ಇನ್ನೊಂದು ಅದು ಕರಿ ಟೈಪು. ದೆನ್ ಇದು ಕೂಡ ಮೊಸರು, ಕರ್ಡ್. ದೆನ್ ಒಂದು ಸ್ವೀಟ್, ಕ್ಯಾರೆಟ್ ಪಾಯಸ. ನೀವು ಕೇಳಿದ್ದೀರಾ, ತುಂಬಾ ಚೆನ್ನಾಗಿ ಮಾಡಿದರು ಇಲ್ಲಿ ಚೆಫ್ ಕ್ಯಾರೆಟ್ ಪಾಯಸನ. ಆಮೇಲೆ ಇಲ್ಲಿ ಬಂದು ನಾನ್ ವೆಜಿಟೇರಿಯನ್ಸ್ಗೆ ಒಂದು ಚಿಕನ್ ಗ್ರೇವಿ ಇತ್ತು. ನೆಕ್ಸ್ಟು ಚಿಕನ್ ಡ್ರೈ, ಲೈಕ್ ಕೈಂಡ್ ಆಫ್ ಚಿಲ್ಲಿ ಡ್ರೈ, ಮತ್ತು ಎಗ್. ಯಾರೆಲ್ಲ ನಾನ್ ವೆಜ್ ಅಂದರೆ ಚಿಕನ್ ತಿನ್ನಲ್ಲ ಅವರಿಗೆ ಎಗ್ ಇತ್ತು. ದೆನ್ ಇಷ್ಟನ್ನ ನಾನು ಸರ್ವ್ ಮಾಡಿಕೊಂಡೆ, ಪ್ಲೇಟ್ ಫುಲ್ ಆ್ಯಂಡ್ ಸಫಿಷಿಯೆಂಟ್. ಆಮೇಲೆ ಫೈನಲಿ ನಾನು ಈ ಡೆಸರ್ಟ್ನ ತೊಗೊಂಡೆ, ಕ್ಯಾರೆಟ್ ಪಾಯಸ. ಕಡಿಮೆ ಪ್ರೈಸಲ್ಲಿ ನೀವು ಸಕಲೇಶ್ಪುರ ರೆಸಾರ್ಟ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಐ ಪ್ರೊಮೋಟ್ ಗ್ರೀನ್ ಲೀಫ್ ರೆಸಾರ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಬ್ಲಾಗ್ಸ್. ಕೀಪ್ ಸಪೋರ್ಟಿಂಗ್ ಮೀ.